ಇನ್ಸ್ಟಾಗ್ರಾಂನಲ್ಲಿ ಪರಿಚಯ, ಒಂದೇ ವಾರಕ್ಕೆ ಪ್ರೀತಿ, ಮದುವೆ. ಗಂಡನನ್ನ ಬಿಟ್ಟು ಇನ್ಸ್ಟಾ ಗೆಳೆಯನ ಜೊತೆ ವಿವಾಹಿತೆ ಪರಾರಿಯಾದಂತಹ ಸುದ್ದಿ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಆಗತ್ತೆ, ಒಂದೇ ವಾರಕ್ಕೆ ಪ್ರೀತಿ, ಅದಾದ ನಂತರ ಮದುವೆ. ಇದು ಆದ್ಮೇಲೆ ಗಂಡನನ್ನ ಬಿಟ್ಟು ಇನ್ಸ್ಟಾ ಗೆಳೆಯನ ಜೊತೆ ವಿವಾಹಿತೆ ಮಹಿಳೆ ಪರಾರಿಯಾಗಿದ್ದಾಳೆ. ಇನ್ಸ್ಟಾ ಲೈವ್ ನಲ್ಲೇ ಪತ್ನಿ ಮದುವೆ ಆಗಿರೋದನ್ನ ನೋಡಿ ಗಂಡನಿಗೆ ಶಾಕ್ ಆಗಿದೆ. ನೆಲಮಂಗಲದ ಜಕ್ಕಸಂದ್ರದ ರಾಘವೇಂದ್ರ ನಗರದಲ್ಲಿ ನಡೆದಂತಹ ಘಟನೆ ಇದು. 13 ವರ್ಷದ ಹಿಂದೆ ರಮೇಶ್ನನ್ನ ನೇತ್ರಾವತಿ ವಿವಾಹ ಆಗಿರ್ತಾಳೆ. ಇನ್ಸ್ಟಾದಲ್ಲಿ ಸಂತೋಷ್ ಎನ್ನುವವನ ಪರಿಚಯ ಆಗಿರುತ್ತೆ. ಸಂತೋಷ್ ಜೊತೆ ಪ್ರೀತಿ ಆಗತ್ತೆ. ಅದಾದ 1 ವಾರದ ಹಿಂದೆ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ಗಂಡನ ಬಿಟ್ಟು ಪ್ರಿಯಕರ ಸಂತೋಷ್ ಜೊತೆ ನೇತ್ರಾವತಿ ವಿವಾಹ ಮಾಡ್ಕೊಂಡಿದ್ದಾಳೆ. ಇನ್ಸ್ಟಾ ಲೈವ್ ಬೇರೆ. ಅದನ್ನ ಗಮನಿಸಿದಂತಹ ಪತಿ ಶಾಕ್ಗೆ ಒಳಗಾಗಿದ್ದಾರೆ. ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ರಮೇಶ್ ಮನೆಯಲ್ಲಿದ್ದಂತಹ ಬಟ್ಟೆ ತೆಗೆದುಕೊಳ್ಳೋದಿಕ್ಕೆ ಬಂದಿದ್ದ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ಪೊಲೀಸರ ಭದ್ರತೆಯಲ್ಲಿಯೇ ನೇತ್ರಾವತಿ ಮನೆಗೆ ಬಂದಿದ್ದು. ನ್ಯಾಯಕ್ಕಾಗಿ ಈಗ ನೇತ್ರಾವತಿ ಪತಿ ರಮೇಶ್ ಅಲೆದಾಡ್ತಾ ಇದ್ದಾರೆ. ಮದುವೆ ಆಗೋವರೆಗೂ ಕೂಡ ಪತಿ ರಮೇಶ್ಗೆ ವಿಷಯನೇ ಗೊತ್ತಿರೋದಿಲ್ಲ. ಈಗ ಗಂಡನ ಮೇಲೆಯೇ ದೂರು ಕೊಟ್ಲ ಪತ್ನಿ ನೇತ್ರಾವತಿ. ಅಂತಹ ಬೆಳವಣಿಗೆಯೂ ಆಗಿದೆ. ಆತ ಕಿರುಕುಳ ನೀಡ್ತಾನೆ ಅಂತ ಗಂಡನ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ಕೊಟ್ಟ ಒಂದೇ ವಾರಕ್ಕೆ ಸಂತೋಷ್ ಜೊತೆ ಮದುವೆ ಆಗಿದ್ದ. ನನ್ನನ್ನ ಮನೆಯಿಂದ ಹೊರ ಹಾಕಿದ್ದ ಅಂತ ಗಂಡನ ಮೇಲೇನೆ ಆರೋಪ ಮಾಡಿದ್ದಾಳೆ ಈ ನೇತ್ರಾವತಿ. ನೇತ್ರಾವತಿ ಹೆಸರಲ್ಲಿ ಆಸ್ತಿ ಬರೆದಿದ್ದೇನೆ ಅಂತ ಪತಿ ಆರೋಪ ಮಾಡ್ತಾ ಇರೋದೀಗ. ತನ್ನ ಮಗನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗಿರೋ ನೇತ್ರಾವತಿ ನ್ಯಾಯ ಕೊಡಿಸಿ ಅಂತ ಮೊದಲನೇ ಗಂಡ ರಮೇಶ್ ಈಗ ಮನವಿ ಮಾಡ್ಕೋತಾ ಇದ್ದಾರೆ. ತಮ್ಮ ಅಳಲನ್ನ ತೋಡ್ಕೋತಾ ಇದ್ದಾರೆ. ಸರ್, ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ಮ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕಿದ್ಲು. ವಿಷ ಕುಡಿತೀನಿ, ಪಾಲಿಡಾಲ್ ಕುಡಿತೀನಿ ಅಂತ ಆಚೆ ಹಾಕಿದ್ಲು. ಅವ್ರು ಪೊಲೀಸವರು 3 ತಿಂಗಳು ಟೈಮ್ ಕೊಟ್ಟಿದ್ರು. ಇದು ರೂರಲ್ಲು KBT ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರು 3 ತಿಂಗಳು ಟೈಮ್ ಕೊಟ್ಟಿದ್ರು. ನೋಡಮ್ಮ, ಗಂಡ ಹೆಂಡತಿ ವಿಚಾರ ಅದು ಏನು ಅನುಸರಿಸ್ಕೊಂಡವ್ರಿ. ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು. ಬಾಡಿಗೆ ಸಂಘ ಪಂಗ ಏನವೆಲ್ಲ ಕಟ್ಟಕ್ಕೆ ಹೇಳಿದ್ರು. ನಾವು ಚೆನ್ನಾಗಿ ನೋಡ್ಕೊತಾ ಇದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ 1 ವಾರಕ್ಕೆ ಮದುವೆ ಮಾಡ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.